ಭದ್ರಾ ಮೇಲ್ದಂಡೆ ಯೋಜನೆಗೆ ಘೋಷಿಸಿರುವ 5,300 ಕೋಟಿ ಹಣವನ್ನು ತುರ್ತಾಗಿ ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿ ಚಿತ್ರದುರ್ಗದಲ್ಲಿ ರೈತ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ನಗರದ ಪ್ರವಾಸಿ ಮಂದಿರದಿಂದ ಸಂಸದ ಗೋವಿಂದ ಕಾರಜೋಳ ಅವರ ಕಚೇರಿಯವರೆಗೆ ಮೆರವಣಿಗೆ ಮೂಲಕ ಬಂದು ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರ ಮತ್ತು ಸಂಸದ ಗೋವಿಂದ ಕಾರಜೋಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಭದ್ರಾ ಮೇಲ್ದಂಡೆ ಯೋಜನೆ ಪ್ರಾರಂಭವಾಗಿ 20 ವರ್ಷ ಆದರೂ ಸಹ ಬಯಲು ಸೀಮೆಗೆ ನೀರು ಹರಿದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು 2019ರ ಲೋಕಸಭಾ ಚುನಾವಣಾ ಪ್ರಚಾರದ ಬಹಿರಂಗ ಸಭೆಯಲ್ಲಿ ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಹಣ ನೀಡುವುದಾಗಿ ಹೇಳಿದ್ದರು. ನಂತರ 2022-23ನೇ ಕೇಂದ್ರ ಸರ್ಕಾರದ ಅವಧಿಯಲ್ಲಿ 5,300 ಕೋಟಿ ಹಣವನ್ನು ನೀಡುವುದಾಗಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದರು. ಆದರೆ ಇಲ್ಲಿಯವರೆಗೂ ಅನುದಾನ ಬಿಡುಗಡೆಯಾಗಿಲ್ಲ. ಅನೇಕ ಬಾರಿ ಚಳುವಳಿ ಹೋರಾಟ ಮಾಡಿ ಕೇಂದ್ರ ಸರ್ಕಾರದ ಗಮನ ಸೆಳೆದಿರುತ್ತೇವೆ. ಆದರೆ ಕೇಂದ್ರದಿಂದ ಹಣ ಬಾರದೇ ಇದ್ದಲ್ಲಿ ಕಾಮಗಾರಿ ಪೂರ್ಣಗೊಳ್ಳುವ ಯಾವುದೇ ಲಕ್ಷಣಗಳು ಕಾಣುತ್ತಿಲ್ಲ ಎಂದು ಗೋವಿಂದ ಕಾರಜೋಳ ಅವರು ಸಂಸದರಾಗಿ 3 ತಿಂಗಳ ಒಳಗೆ ಅನುದಾನ ಕೊಡಿಸುತ್ತೇನೆಂದು ಭರವಸೆ ನೀಡಿದ್ದರು. ಚುನಾವಣೆಯಲ್ಲಿ ಗೆದ್ದು 2 ವರ್ಷವಾದವು. ಇದುವರೆಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುದಾನ ಬಿಡುಗಡೆ ಮಾಡಿಲ್ಲ. ಜಿಲ್ಲೆಯ ಎಲ್ಲ ರೈತ ಸಂಘಟನೆಗಳು ನಿರಂತರವಾಗಿ ವಿವಿಧ ರೀತಿಯ ಚಳವಳಿ ಹೋರಾಟ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗಮನ ಸೆಳೆಯುವ ಕೆಲಸ ಮಾಡಿದ್ದಾರೆ. ಆದರೆ ಮಾರ್ಚ್ ಅಂತ್ಯದೊಳಗೆ ಕೇಂದ್ರ ಸರ್ಕಾರದಿಂದ ಭದ್ರಾ ಮೇಲ್ದಂಡೆ ಯೋಜನೆಗೆ ಘೋಷಿಸಿರುವ ಹಣವನ್ನು ಬಿಡುಗಡೆ ಮಾಡದಿದ್ದಲ್ಲಿ ಏಪ್ರಿಲ್ ಮೊದಲನೇ ವಾರ ದೆಹಲಿಯ ಜಂತರ್ ಮಂತರ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಚಳುವಳಿ ಮಾಡುವುದಾಗಿ ಈ ಒಂದು ಪ್ರತಿಭಟನೆ ಮೂಲಕ ರೈತ ಸಂಘದ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ನಿಮಗೇನು ಭಯ ಇಲ್ಲ, ಕೇಸ್ ಹಾಕ್ತೀರಾ ಹಾಕಿ. ಆದ್ರೆ ನೀವು ಮತ ಕದ್ದಿದ್ರಿ, ಸುಳ್ಳು ಹೇಳಿದಿರಿ, ದುಡ್ಡು ಕೊಟ್ಟಿದ್ದೀರಿ, ಯಾಮಾರಿಸಿದಿರಿ, ಏನೇನ್ ಭ್ರಷ್ಟಾಚಾರ ಮಾಡಬೇಕು ಎಲ್ಲ ಮಾಡಿದಿರಿ. ಎಲ್ಲ ಕಡೆ ಸುಳ್ಳುಗಳನ್ನ ಮೆರವಣಿಗೆ ಮಾಡಿದಿರಿ. ನೀವು ಸುಳ್ಳರು ಹೌದು, ಕಳ್ಳರು ಹೌದು, ದಗಲ್ಬಾಜಿಗಳು ಹೌದು. ಅದನ್ನ ತೊಳ್ಕೋಬೇಕು ಅಂದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಜನರಿಗೆ ಪ್ರೀತಿ ಆಗೋ ತರ ಕೆಲಸ ಮಾಡಿ. ಇದಿಲ್ಲದೆ ಹೋದ್ರೆ ತಕ್ಷಣಕ್ಕೆ ಕಾರಜೋಳ ನಿಮ್ಮ ರಾಜೀನಾಮೆಯನ್ನ ತಂದಿಟ್ಟು ಮನೆಗೆ ಹೋಗ್ತಾಯಿ. ನಿಮ್ಮ ನಂತರ ನಾವೆಲ್ಲರಿಗೂ ಕೇಳ್ತೀವಿ, ಕರ್ನಾಟಕದ ಮಿಕ್ಕಂತ ಎಲ್ಲ ಸಂಸದರಿಗೆ ಕೇಳ್ತೀವಿ, ನಿಮಗೆ ಯೋಗ್ಯತೆ ಇಲ್ಲ, ಮನೆಗೆ ಬನ್ನಿ ಅಂತ ನಾವು ಕೇಳೋ ಮಾತನ್ನ ಕೇಳ್ತೀವಿ. ಆ ಕಾರಣಕ್ಕೆ ತಾವೇನು ಈ ವಿಚಾರ ವ್ಯಗ್ರರಾಗ್ತೀರಿ, ಅದು ನಿಮ್ಮ ದೌರ್ಬಲ್ಯ ಆಗುತ್ತೆ, ನಿಮ್ಮ ಮನೋ ದೌರ್ಬಲ್ಯ ಆಗುತ್ತೆ. ದೇಶಗಳೇನಿಲ್ವಲ್ಲ, ಆ ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಕಾರಜೋಳ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಕಾರಜೋಳರ ಮುಂಚೆನೆ ಪತ್ರ ಕೊಟ್ಟರು ಕೂಡ ದಿಶಾ ಮೀಟಿಂಗಿಗಿಂತ ಮುಂಚೆನೆ ಪತ್ರ ಕೊಟ್ಟಿದೀವಿ. ದಿಶಾ ಮೀಟಿಂಗ್ ಅನ್ನ ಮುಗಿಸ್ಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ಇಲ್ಲ ಅಂತ ಹೇಳಿದ್ರೆ ತಪ್ಪಿಸ್ಕೊಂಡು ಹೋಗಿರೋದು ಹೇಳ್ತೀರಿ, ಕಳ್ಳ ಅಂತೀರಲ್ವಾ? ಕಳ್ಳ ಅಂತೀರ್ತಾನೆ. ಆ ಕಾರಣಕ್ಕೆ ನಾವು ಅದೇ ಪದವನ್ನ ಮತ್ತೆ ಮತ್ತೆ ಪಡಿಸ್ತೀವಿ. ಯೋಗ್ಯತೆ ಇದ್ರೆ ಪ್ರಾಮಾಣಿಕವಾಗಿ ನಡ್ಕೊಂಡು ಇದಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೀವಿ.